ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋದಲ್ಲಿ SIR 2026ರ ವಿಶೇಷ ಸಮಗ್ರ ಪರಿಷ್ಕರಣೆಯ ಕರಡು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲವೋ ಎಂಬುದನ್ನು ಕೇವಲ ತಮ್ಮ ಎಪಿಕ್ ಸಂಖ್ಯೆ ಮೂಲಕ ಹುಡುಕುವ ವಿಧಾನವನ್ನು ತಿಳಿಸಲಿದ್ದೇನೆ. ಮೊದಲನೇದಾಗಿ ಗೂಗಲ್ನಲ್ಲಿ ಹೋಗಿ ECI.gov.in ಅಂತ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ ನಂತರ ಈ ರೀತಿ ಸ್ಕ್ರೀನ್ ಓಪನ್ ಆಗುತ್ತೆ. ಇದರಲ್ಲಿ ಸರ್ಚ್ ಯುವರ್ ನೇಮ್ ಇನ್ ರೋಲ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಇದಾದ ನಂತರ ಈ ರೀತಿ ಪರದೆ ಓಪನ್ ಆಗುತ್ತೆ. ಇಲ್ಲಿ ತಮ್ಮ ಎಪಿಕ್ ನಂಬರನ್ನು ದಾಖಲಿಸಬೇಕು. ಇಲ್ಲಿ ರಾಜ್ಯ ಕರ್ನಾಟಕ, ನೀಡಿರ್ತಕ್ಕಂಥ ಕ್ಯಾಪ್ಚಾವನ್ನು ಇಲ್ಲಿ ನಮೂದಿಸಬೇಕು. ಸರ್ಚ್ ಅಂತ ಕೊಟ್ಟರೆ ಈ ರೀತಿಯಾದಂಥ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ಎಪಿಕ್ ನಂಬರ್, ಮತದಾರರ ಹೆಸರು, ರಾಜ್ಯ, ಜಿಲ್ಲೆ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, ಭಾಗ ಸಂಖ್ಯೆ, ಮತಗಟ್ಟೆ ವಿವರ ಮತ್ತು ಕ್ರಮ ಸಂಖ್ಯೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದನ್ನು ವ್ಯೂ ಡೀಟೇಲ್ಸ್ ಅಂತ ಹೊಡೆದ್ರೆ ಪೂರ್ತಿಯಾದಂಥ ವಿವರ ತಮಗೆ ಈ ರೀತಿ ಸಿಗುತ್ತೆ. ಮತದಾರರ ಮಾಹಿತಿ ಇದರಲ್ಲಿ ನೀವು ನೋಡ್ಬೋದು. ನನ್ನ ಭಾಗ ಸಂಖ್ಯೆ 156 ಇದೆ. SIR ಆಗುವುದಕ್ಕಿಂತ ಮೊದಲಿಗೆ ನನ್ನ ಭಾಗ ಸಂಖ್ಯೆ 154 ಇತ್ತು ಮತ್ತು ಕ್ರಮ ಸಂಖ್ಯೆ 969 ಇತ್ತು. ಈಗ ಕ್ರಮ ಸಂಖ್ಯೆ ಅದು 617 ಆಗಿದೆ. ಇದು SIR ಆದ ನಂತರ ಇರುವಂಥ ಮಾಹಿತಿ. ಈಗ ಒಂದು ವೇಳೆ ಎಪಿಕ್ ನಂಬರ್ ಇಲ್ಲಿ ಬೇರೆ ಒಂದು ಎಪಿಕ್ ನಂಬರ್ನ ಸರ್ಚ್ ಮಾಡ್ತೀನಿ. ಆ ಒಂದು ವಿವರ ಏನು ತೋರಿಸುತ್ತೆ ನೋಡೋಣ. ಇಲ್ಲಿ ಒಬ್ಬರು ಡೆತ್ ಆದ ಎಪಿಕ್ ನಂಬರನ್ನು ಸರ್ಚ್ ಮಾಡ್ತಾ ಇದ್ದೀನಿ ನಾನು. ಎಪಿಕ್ ನಂಬರ್ SIX 449191 023 ಕ್ಯಾಪ್ಚಾ 632ZCP. ಇದು ನೋಡಿ, ನೋ ರಿಸಲ್ಟ್ ಫೌಂಡ್ ಅಂತ ಬರ್ತಿದೆ. ನೋ ರಿಸಲ್ಟ್ ಫೌಂಡ್ ಅಂದರೆ ನಿಮ್ಮ ಹೆಸರು ಈ ಒಂದು SIRನ ಕರಡು ಮತದಾರರ ಪಟ್ಟಿಯಲ್ಲಿ ಇಲ್ಲ. ಈ ಸರ್ಚ್ ಮಾಡಿದಂಥ ವ್ಯಕ್ತಿ ಹೆಸರು ಸಿಗ್ತಾ ಇಲ್ಲ, ಯಾಕಂದರೆ ಅವ್ರದ್ದು ಮತದಾರರ ಪಟ್ಟಿಯಿಂದ ಈಗಾಗಲೇ ಡಿಲೀಟ್ ಆಗಿದೆ. ಅವರು ಡೆತ್ ಆಗಿರೋ ಕಾರಣ ಈ ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರು ಇಲ್ಲ. ಹೀಗೆ ಎಪಿಕ್ ನಂಬರ್ನ ದಾಖಲಿಸುವ ಮೂಲಕ ನಿಮ್ಮ ಹೆಸರನ್ನು ಈ ಒಂದು ಕರಡು ಮತದಾರರ ಪಟ್ಟಿಯಲ್ಲಿ ತಿಳಿದುಕೊಳ್ಳುವ ಬಗೆಯನ್ನು ತಮ್ಮೆಲ್ಲರಿಗೂ ತಿಳಿಸಿದ್ದೇನೆ. ಎಲ್ಲರೂ ನಿಮ್ಮ ಒಂದು ಎಪಿಕ್ ನಂಬರ್ನ ಮೂಲಕ ತಮ್ಮ ಹೆಸರು SIR 2026ರ ಕರಡು ಮತದಾರರ ಪಟ್ಟಿಯಲ್ಲಿ ಇದೆಯೋ ಇಲ್ಲವೋ ಎಂಬುದನ್ನು ಪರಿಶೀಲಿಸಿಕೊಳ್ಳಲು ವಿನಂತಿ. ಧನ್ಯವಾದಗಳು.